ನಮಸ್ಕಾರ ಗೆಳೆಯರೆ. ನಾನು ಬೆಂಗಳೂರಿನ ಟ್ರಾಫಿಕ್ನ ಸಮಸ್ಯೆ ಬಗ್ಗೆ ಅನೇಕ ವಿಡಿಯೋಗಳನ್ನ ಮಾಡಿದ್ದೀನಿ. ಈ ವಿಡಿಯೋನೂ ಸಹ ಬೆಂಗಳೂರಿನ ಟ್ರಾಫಿಕ್ನ ಸಮಸ್ಯೆ ಬಗ್ಗೆ ಅತ್ಯಂತ ಮಹತ್ವಪೂರ್ಣವಾದಂತಹ ವಿಡಿಯೋ. ದಯವಿಟ್ಟು ಕೊನೆಯ ತನಕ ಎಲ್ಲರೂ ಸಹ ವೀಕ್ಷಣೆ ಮಾಡಬೇಕಾಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಕಳೆದ ಒಂದು 30 ವರ್ಷಗಳ ಹಿಂದೆ ಬೆಂಗಳೂರು ಯಾವ ರೀತಿ ಈ ರೀತಿಯ ಟ್ರಾಫಿಕ್ ಜಾಮ್ಗೆ ಸಿಲುಕೊಳ್ಳುತ್ತೆ ಅನ್ನೋ ಒಂದು ದೂರದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇವತ್ತು ನೈಸ್ ರೋಡ್ ಅಂತ ಬಂದಿದೆ. ಆ ನೈಸ್ ರೋಡ್ನ ನಿರ್ಮಾಣ ಮಾಡೋಕ್ಕೆ 1996ನೇ ಇಸ್ವಿಯಲ್ಲಿ ಸರ್ಕಾರ ಒಂದು ಖಾಸಗಿ ಕಂಪ್ನಿಗೆ ಇದನ್ನು ನಂದಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಕಂಪನಿಗೆ ಖಾಸಗಿಯಾಗಿ ಟೆಂಡರ್ ಕೊಡುತ್ತೆ. ಅದೇ ಸಮಯದಲ್ಲಿ 96ನೇ ಇಸವಿಯಲ್ಲೂ ಸಹ ಬೆಂಗಳೂರಿನ ಉತ್ತರ ಭಾಗದಲ್ಲಿಯೂ ಸಹ ಇದೇ ರೀತಿಯ ಒಂದು ವರ್ತುಲ ರಸ್ತೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ BDAದವರೆಗೂ ಸಹ ಇದನ್ನ ಮಾಡಬೇಕು ಅನ್ನೋದು ಸರ್ಕಾರ ಇದನ್ನ ಅನುಮತಿಯನ್ನು ನೀಡಿರುತ್ತೆ. ಒಂದು ಹಂತದಲ್ಲಿ ನೈಸ್ ಕಾರಿಡಾರ್ ಕಂಪನಿಯವರು ಏನಿವತ್ತು ಕನಕಪುರ ರಸ್ತೆ ಇರ್ಬೋದು, ಬನ್ನೇರುಘಟ್ಟ ರಸ್ತೆ ಇರ್ಬೋದು, ಮೈಸೂರು ರಸ್ತೆ ಇರ್ಬೋದು ಮತ್ತು ತುಮಕೂರು ರಸ್ತೆಯ ತನಕ ಬೆಂಗಳೂರಿನ ಅರ್ಧ ಭಾಗದ ವರ್ತುಲಾಕಾರದ ರಸ್ತೆಯನ್ನು ಮಾಡಿದ್ರು. ಮತ್ತಿನ್ನ ಅರ್ಧ ಏನು ಬರುತ್ತೆ ಇವಾಗ ತುಮಕೂರು ರಸ್ತೆಯಿಂದ ಬಳ್ಳಾರಿ ರಸ್ತೆ ಇರಬಹುದು, ಸೆಂಟ್ರಲ್ಲಿ ನಿಮಗೆ ಕನೆಕ್ಟಿವಿಟಿ ಹೊಸೂರು ರಸ್ತೆಗೆ ಕನೆಕ್ಟಿವಿಟಿ ಮಾಡುವಂತಹ ಸೆಂಟ್ರಲ್ಲಿ ನಿಮಗೆ ಹೊಸಕೋಟೆನ ಕನೆಕ್ಟಿವಿಟಿ ಮಾಡಿ ಅಲ್ಲಿಂದ ನಿಮಗೆ ಹೊಸೂರಿಗೆ ಅದನ್ನು ತಂದು ಬಿಡುವಂತಹ ಒಂದು ಫಿನಿಶಿಂಗ್. ಈಗ ನಂದಿ ಇನ್ಫ್ರಾಸ್ಟ್ರಕ್ಚರ್, ನಂದಿ ನೈಸ್ ಕಾರಿಡಾರ್ ಇದೆಯಲ್ಲ, ಅದನ್ನು ಫಿನಿಶ್ ಮಾಡೋಕ್ಕೆ ಒಂದು ವೃತ್ತಾಕಾರದ ಒಂದು ವರ್ತುಲ ರಸ್ತೆಯನ್ನು ಮಾಡೋಕ್ಕೆ BDAದವ್ರಿಗೆ ಹೇಳಿದರು ಬೆಂಗಳೂರು ಉತ್ತರ ಭಾಗದಲ್ಲಿ. ಆದರೆ 1996ನೇ ಇಸ್ವಿಯಿಂದ ಶುರುವಾಗಬೇಕಾಗಿದ್ದಂತಹ ಈ ಬೆಂಗಳೂರು ಉತ್ತರ ಭಾಗದ ಈ ಏನು ವರ್ತುಲಾಕಾರದ ರಸ್ತೆ ಇಲ್ಲಿಯ ತನಕ ಸಾಧ್ಯವಾಗಿಲ್ಲ. ಇದಕ್ಕೆ ಕಾರಣಕರ್ತರು ಯಾರು? ಬೆಂಗಳೂರಿನ ಆಳದಂತಹ ಎಲ್ಲ ಮುಖ್ಯಮಂತ್ರಿಗಳು ಸಹ ಕಾರಣಕರ್ತರಾಗಿದ್ದಾರೆ. 96ನೇ ಇಸ್ವಿಯಲ್ಲಿ ದೇವೇಗೌಡರ ಆದಿಯಾಗಿ JH ಪಟೇಲ್ ಅವರಿರ್ಬೋದು, ತದನಂತರ ಬಂದಂಥ SM ಕೃಷ್ಣ ಅವರಿರ್ಬೋದು, ತದನಂತರ ಬಂದಂಥ ಧರ್ಮ್ ಸಿಂಗು, ಕುಮಾರಸ್ವಾಮಿ, ತದನಂತರದಲ್ಲಿ ಬಂದಂತಹ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡ ಮತ್ತು ಈಗ ಬಂದಿರುವಂತಹ ಸಿದ್ದರಾಮಯ್ಯ 2ನೇ ಅವಧಿ, ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯ 1ನೇ ಅವಧಿ, ತದನಂತರದಲ್ಲಿ 2ನೇ ಬಾರಿಗೆ ಬಂದಂತಹ ಕುಮಾರಸ್ವಾಮಿ 2ನೇ ಅವಧಿ, ಯಾರೂ ಸಹ ಇವಾಗ ಬೆಂಗಳೂರಿನ ಉತ್ತರ ಭಾಗದ ವರ್ತುಲಾಕಾರದ ರಸ್ತೆಯನ್ನು ಮಾಡೋಕ್ಕೆ ಇವ್ರಿಗೆ ಸಾಧ್ಯ ಆಗಿಲ್ಲ. ಇವತ್ತು ಬೆಂಗಳೂರಿನ ಈ ಉತ್ತರ ಭಾಗದ ಈ ವರ್ತುಲಾಕಾರದ ರಸ್ತೆಯನ್ನೇ PRR, ಪೆರಿಫೆರಲ್ ರಿಂಗ್ ರೋಡ್ ಅಂತ ಕರೆಯೋದು. ನೀವು ಪತ್ರಿಕೆಗಳಲ್ಲಿ ಅನೇಕ ಬಾರಿ ಓದಿರ್ತೀರ PRR ಅಂತ. ಈಗ DK ಶಿವಕುಮಾರ್ ಅವರು ಅದನ್ನು ಬಿಸ್ನೆಸ್ ಕಾರಿಡಾರ್ ಅಂತ ಅದನ್ನು ಮಾಡಿದ್ದಾರೆ. ಇದು 2004ರಲ್ಲಿ ಬಂದಂತಹ ಯೋಜನೆ. ಇಲ್ಲಿಯವರೆಗೂ ಸಹ ಸಾಧ್ಯವಾಗಿಲ್ಲ. ಸಾಕಷ್ಟು ಭೂ ಸ್ವಾಧೀನ ಕಾರ್ಯಗಳು ಮುಗಿದಿಲ್ಲ. ಅಲ್ಲಿ ಆ ಭಾಗದಲ್ಲಿದ್ದಂತಹ ರೈತರುಗಳು ಇದ್ರ ಬಗ್ಗೆ ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಕೋರ್ಟ್ಲ ಮೆಟ್ಟಿಲನ್ನು ಹತ್ತಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಇವತ್ತು ಬೆಂಗಳೂರಿನಲ್ಲಿ ನೀವು ಒಂದು ಕಡೆ ಈ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಹೊಸೂರು ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಹೊಸಕೋಟೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ನಿಮಗೆ ಸಾಕಷ್ಟು ಟ್ರಾಫಿಕ್ ಜಾಮಲ್ಲಿ ನಾವು ಸಿಕ್ಕಾಕೊಂತೀವಿ. ಅದೇ ನೀವು ಮೈಸೂರು ರೋಡ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ, ಬನ್ನೇರುಘಟ್ಟ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ, ಕನಕಪುರ ರಸ್ತೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ನೈಸ್ ರೋಡ್ನ ನೀವು ಉಪಯೋಗಿಸ್ಕೊಂಡು ಈಸಿಯಾಗಿ ತಲುಪಬಹುದು. ಈ ರೀತಿಯ ವ್ಯವಸ್ಥೆ ಆ ಕಾಲದಿಂದ 96ನೇ ಇಸ್ವಿಯಿಂದ ಯಾವ ಸರ್ಕಾರಗಳು ಸಹ ಮಾಡದಲೇ ಇರೋದ್ರಿಂದ ಇವತ್ತು ಬೆಂಗಳೂರಿನಲ್ಲಿ ಈ ಉತ್ತರ ಭಾಗದ ಅನೇಕ ಈ ಭಾಗದ ವಾಹನ ಮಾಲೀಕರು ಟ್ರಾಫಿಕ್ನಲ್ಲಿ ಜರ್ಜರಿತರಾಗ್ತಾ ಇದ್ದಾರೆ. ನಿಮಗೆ ಮಾಲೂರಿಂದ ಬೆಂಗಳೂರು ಇರೋದು ಕೇವಲ 50 ಕಿಲೋಮೀಟರು. ಈ ಮಾಲೂರಿಂದ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿದ್ರೆ 5 ಗಂಟೆಗಳ ಕಾಲ ಇವತ್ತು ಆಗುತ್ತೆ. ಇದೇ ನೀವು ಹೊಸೂರಿಂದ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿದ್ರೆ 3 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತೆ. ಇದೇ ದೇವನಹಳ್ಳಿಯಿಂದ ನೀವು ಬೆಂಗಳೂರು ಬರಬೇಕು ಅಂತ ಹೇಳಿದ್ರು ಸಹ 2 ಗಂಟೆ 2.5 ಗಂಟೆ ಮಿನಿಮಮ್ ತಲುಪುತ್ತೆ. ಈ ಎಲ್ಲ ದುರ್ಗತಿಗೆ ಬೆಂಗಳೂರಿಗೆ ಬಂದಿರುವಂತಹ ದುರ್ಗತಿಗೆ 96ನೇ ಇಸ್ವಿಯಿಂದ ಆಳದಂತಹ ನಮ್ಮ ರಾಜಕಾರಣಿಗಳೇ ಸಹ ನೇರ ಕಾರಣಕರ್ತರಾಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಬೆಂಗಳೂರಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರು ಬೆಂಗಳೂರಿನ ಶಾಸಕರಿಗೆ ಈ ಒಂದು ಜವಾಬ್ದಾರಿನ ಕೊಡಬೇಕಾಗುತ್ತೆ. ನೀವು ಯಾವುದೋ ಕರ್ನಾಟಕದ ಯಾವುದೋ ಭಾಗಗಳಿಂದ ಬಂದಂತಹ ಮುಖ್ಯಮಂತ್ರಿಗಳು, ಯಾವುದೋ ಭಾಗದಿಂದ ಬಂದಂತಹ ಶಾಸಕರುಗಳು ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಮಾಡಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಬೆಂಗಳೂರಿಗರ ಮೂಲ ಸಮಸ್ಯೆ ಏನು ಅದನ್ನು ಯಾರು ಸಹ ನಿವಾರಣೆ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿನ ಸಂಚಾರ ಸಮಸ್ಯೆಯ ಒತ್ತಡವನ್ನು
ಗಹನವಾಗಿ ತೆಗೆದುಕೊಂಡಿಲ್ಲ. ಇವತ್ತು ತೆಗೆದುಕೊಂಡಿಲ್ಲ, ಕಳೆದ 30 ವರ್ಷಗಳಿಂದಲೂ ಸಹ ಯಾವ ಸರ್ಕಾರಗಳು ತೆಗೆದುಕೊಂಡಿಲ್ಲ. ಇದು ಬೆಂಗಳೂರಿನ ಆರ್ಥಿಕತೆ ಸಂಪೂರ್ಣವಾಗಿ ಜರ್ಜರಿತವಾಗಿರುವುದು. ಬೆಂಗಳೂರಿನ ಟ್ರಾಫಿಕ್ ಒತ್ತಡದಿಂದ ಈಗಲಾದರೂ ಸಹ ಏನು ಬಿಸ್ನೆಸ್ ಕಾರಿಡಾರ್ ಅಂತ ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಕ್ಷಿಪ್ರಗತಿಯಲ್ಲಿ ಮಾಡಬೇಕು ಅಂತ ಇವತ್ತು ಬೆಂಗಳೂರಿನ ಈ ಉತ್ತರ ಭಾಗದ ಜನ ಕೇಳ್ಕೊಳ್ತಾ ಇದ್ದಾರೆ. ನೀವು ಯಾಕೆ ಈ 30 ವರ್ಷಗಳಿಂದ ಈ ಕೆಲಸ ಆಗಿಲ್ಲ ಅನ್ನೋದನ್ನು ಸ್ವಲ್ಪ ದಯವಿಟ್ಟು ನಿಮ್ಮ ಗಮನದಲ್ಲಿ ಇರಲಿ ಅನ್ನೋ ಒಂದು ಇದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಗೆಳೆಯರೆ.